ಕೇಳಿಸ್ಕೊಳ್ಳಿ, ಎಲ್ರಿಗೂ ಲೆಟರ್ ಹಾಕಿ, ಎಷ್ಟು ಜನ ಅಲರ್ಟ್ ಆಗಿದೆ ಅಷ್ಟು ಜನಗಳು ಲೆಟರ್ ಹಾಕ್ಬಿಟ್ಟು ನಾನು ಮೀಟರ್ ಫಿಕ್ಸ್ ಮಾಡ್ತಾ ಇದ್ದೀನಿ, ನೀವೇನಾದ್ರು ಬಂದು ಮಾಡ್ತೀನಿ, ನಾನು ಮೀಟರ್ ಡಿಸ್ಕನೆಕ್ಟ್ ಮಾಡ್ತೀನಿ, ಮತ್ತೆ ದುಡ್ಡನ್ನ ಡಿಪಾಸಿಟ್ ಮಾಡ್ಬೇಕು. 10,000 ಬರುತ್ತೋ 20,000 ಬರುತ್ತೋ ಆಸ್ಪರ್ ಗಂಟು ಇದು ಕಷ್ಟ ಇದೆ. ಬಂದ್ರೆ ಅವನ್ನೆಲ್ಲ ಇಟ್ಕೊಂಡ್ಬಿಟ್ರೆ ದೊಡ್ಡ ಆಟಗಳು ಎಲ್ಲ ಸ್ಟ್ಯಾಂಡರ್ಡ್ ಎಫ್ರೋ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮಗದೊಂದು ದೇವಗೆರೆ ಕುಡಿಯುವ ನೀರಿನ ಹಗರಣ. ಅಧಿಕಾರಿಗಳ ಸುಳ್ಳು ಹೇಳಿಕೆಯ ಬಯಲು ಈ ಒಂದು ಎಪಿಸೋಡಿನಲ್ಲಾಗುತ್ತೆ. ಕೊನೆಗಂಟ ನೋಡಿ ನಿಮಗೆ ಗೊತ್ತಾಗುತ್ತೆ. ಸುಳ್ಳಿನ ಸರಮಳೆನೇ ಹಾಕ್ತಾರೆ. ಯಾವ ಥರ ಪಾಪ ಬೆನಿಫಿಷರಿಗಳು ಅದನ್ನು ನಂಬಿಕೊಂಡು ಹೂ ಅಂತ ಅಲ್ಲಿಂದ ಹೋಗ್ತಾರೆ. ಪ್ರತಿಯೊಂದು ವಿಚಾರಗಳು ಈ ಒಂದು ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೇ ಥರ ನನ್ನ 100 ಎಪಿಸೋಡ್ಸ್ ಪ್ರತಿಯೊಂದೂ ಏನೇನು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅದನ್ನು ಯಾವ ಥರ ನಿವಾರಣೆ ಮಾಡಬೇಕು, ಈ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತೀನಿ. ಕೊನೆಗಂಟ ವಿಡಿಯೋ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಮೀಟರ್ ಹಾಕ್ಸ್ತಾ ಇದ್ದೀವಿ, ನೀವು ಬರಲಿಲ್ಲ ಅಂತ ಅಂದರೆ ನಾಳೆ ಏನೇ ಬಂದರೂ ನೀವು ಚಾರ್ಜ್ ಕಟ್ಬೇಕು. ಎಲ್ಲ ಕಟ್ಬೇಕಾಯ್ತು ಅಂತ ಹಾಕ್ಬಿಟ್ಟು ಇವತ್ತೇ ಲೆಟ್ರ್ ಹಾಕ್ಬಿಟ್ಟು ಕಳಿಸ್ತಾರೆ. ಕರೆಂಟ್ ಬಿಲ್ ಪಾಪ ಅವರು ನೋಡಿ ಎಮರ್ಜೆನ್ಸಿ ಬೋರ್ವೆಲ್ ಬೇಕು ಬೈಯಪ್ಪಳ್ಳಿ ಅಂತಾರೆ ರೀ. ಎಲ್ಲ 21 ಪ್ಲೇಸ್ಗೆ ಈಗ ಪುಟಾಪಟ್ಟು ಮೇನ್ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು RGRSCಯಿಂದ ಪಡಬೇಕಾಗಿರೋಂಥ ಸೌಕರ್ಯಗಳು ಅಂದರೆ ದೇವಗೆರೆ ಪ್ರಾಜೆಕ್ಟಲ್ಲಿ ಪಡಿಬೇಕಾಗಿರೋಂಥ ಸೌಕರ್ಯನ ಕೇಳೋದಕ್ಕೆ ಹೋಗಿರೋಂಥದ್ದು ಹೆಚ್ಚು ಕಡಿಮೆ 35 ಜನ. ಅವ್ರಿಗೆ ಏನು ನಡೀತು, ಏನು ನಡೀತಾ ಇದೆ ಕೀ ಹ್ಯಾಂಡ್ ಓವರ್ ಆಗಿದೆ. ಅದ್ರೊಳಗಡೆ ಏನಾಗಿದೆ, ಲೈಟು ನೀರು ಎರಡು ಸ್ಟಾಪ್ ಮಾಡಿ. ಒಂದ್ ನಿಮಿಷ ಈ ಬ್ಲಾಕ್ ಅಲ್ಲಿ 3 ಮನೆ ಬಂದಿದ್ದು. ಅದ್ರಲ್ಲಿ ಇವರು ಒಬ್ರು ಸರ್ ನಾನು 3 ಮನೆ ಬಂದಿದೆ, ವಾಸ ಬಂದಿದೆ ಸರ್. ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲೇ ಇರ್ತಾರೆ. ನೈಟ್ ಪಕ್ಕ ಅವ್ರ ನೆಂಟರ ಮನೆಗೆ ಹೋಗಿ ಬಂದ್ಕೊಂತಾರೆ. ಕರೆಂಟ್ ಹೋಗಿರುತ್ತೆ, ಕರೆಂಟ್ ಹೋದಾಗ ಜನರೇಟ್ ಆನ್ ಮಾಡ್ಕೊಡ್ಬೇಕು. ಆದರೆ ಈ ಹಕ್ಕನ್ನು ಕೇಳೋಕ್ಕೆ ಹೋದಾಗ 35 ಜನರು ಪ್ಲಸ್ ಆರ್ ಮೈನಸ್ 35 ಜನರಲ್ಲಿ ನಾನು ಒಬ್ಬ ಆಗಿದ್ದೆ. 8ನೇ ಮಾಡಿಗೆ ಹೋದಾಗ RGRSCಯಲ್ಲಿ 8ನೇ ಮಾಡಿಗೆ ಹೋದಾಗ ದೇವಗೆರೆನಲ್ಲಿ ಬೇಕಾಗಿರೋಂಥ ಮೂಲಭೂತ ಸೌಕರ್ಯನ ಕೇಳಕ್ಕೆ ಹೋದಾಗ, ನಮ್ಮ ಹಕ್ಕನ್ನು ನಾವು ಕೇಳಕ್ಕೆ ಹೋದಾಗ ಅಲ್ಲಿ ನಡೆದಿರೋಂಥ ಘಟನೆ ಏನು? ಈಗ ದೇವಗೆರೆ ಇದೆಯಲ್ಲ ಯಾಕೆ ಆಫ್ ಮಾಡ್ತಾರೆ? ಎಫ್ ಬ್ಲಾಕ್ ಅಲ್ಲಿ ಈ ಬ್ಲಾಕ್ ಅಲ್ಲಿ ಈ ಪ್ಲೇಯರ್ ಯಾರು ನೀವು ಮಾತಾಡೋ, ಯಾಕಪ್ಪ ಆಫ್ ಮಾಡ್ತೇವೆ ಅಂತ. ಸುಳ್ಳಿನ ಸರಮಳೆ, ವ್ಯವಸ್ಥಿತವಾಗಿ ಹಣದಂತಹ ಈ ಒಂದು ಸುಳ್ಳಿನ ಸರಮಳೆಯಲ್ಲಿ ಸಿಲುಕೊಂಡಿರುವಂಥ ನಮ್ಮ ಬಡಪಾಯಿಗಳು, ನಾವು ಬಡಪಾಯಿಗಳು, ನಮ್ಮ ಬಡಪಾಯಿ ಅನ್ನೋದಕ್ಕಿಂತ ನಾವು ಬಡಪಾಯಿಗಳು, ನಾವು ಬೆನಿಫಿಷರೀಸು. ಈಗ ನಾವು ವಿಕ್ಟಿಮ್ಸ್ ಆಗೋಗಿದ್ದೀವಿ. ಎಲ್ಲ ಐತೆ, ಕೀ ಐತೆ, ಮನೆ ಐತೆ, ಬಾಗ್ಲೈತೆ, ಕಿಟಕಿ ಐತೆ, ಎಲ್ಲ ಐತೆ, ಆದರೆ ತೊಳ್ಕೊಳಕ್ಕೆ ನೀರಿಲ್ಲ, ಇರೋದಕ್ಕೆ ಕರೆಂಟ್ ಇಲ್ಲ. ಕೇಳಿದಾಗ ಅಲ್ಲ ಸ್ವಾಮಿ ಜನ್ರೇಟರ್ ಆನ್ ಮಾಡಿ ಅಂತ ಅಂದರೆ ಆಗಲ್ಲ, ಡೀಸೆಲ್ ಇಲ್ಲ ಅಂತಾನೆ ಸೆಕ್ಯೂರಿಟಿ. ಏನಿದು ನಿಜ? ಇದು ಯಾರು ಇದನ್ನ ಸರಿ ಮಾಡೋಂಥವ್ರು? ಸ್ವಂತ ಮನೆಗೆ ಹೋಗ್ತೀವಿ ನಾವು, ನಮ್ಮಂತವ್ರು ಸ್ವಂತ ಮನೆ ಕರೆಂಟ್ ಕೇಳಿದ್ರೆ ಕರೆಂಟ್ ಇಲ್ಲ, ನೀರು ಕೇಳಿದ್ರೆ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಆದರೆ ನೀರು ಇನ್ನೂ ಕತೆ ಇಲ್ಲ. ಆವತ್ತೊಂದು ದಿವಸ ನಮಗೆ ಕ್ಲೀನಾಗಿ ಒಂದು ಚೊಂಬು ಕೊಟ್ಟರು, ಚೊಂಬಲ್ಲಿ ನೀರು ಮಾತ್ರ ಇರಲಿಲ್ಲ, ಬರೀ ಚೊಂಬು ಹಿಡ್ಕೊಂಡು ವಾಪಸ್ ಬಂದು. ಸರಿ, ನಾವು ವಾಪಸ್ ಬಂದು ಯಾವತ್ತು ಕೊಡ್ತಾರೆ ಅಂತ ಕೇಳಿದಾಗ ಇವ್ರು ಕೊಟ್ಟಿರೋಂಥ ಭರವಸೆ ಟೈಮ್ ಹೇಳಿದ್ದಾರೆ, 10 ದಿವಸದೊಳಗಡೆ ನೀರು ಟ್ಯಾಂಕರ್ಗೆ ಇಡ್ತೀವಿ ಅಂತ ಹೇಳಿದ್ದಾರೆ. ಹೆಂಗಿರು ನೀರಿಲ್ಲ, ಬೆಳಗ್ಗೆ ಹೊಡ್ಸ್ಕೊಡ್ತಾರೆ. ನೋಡಿದ್ರಲ್ಲ, 8ನೇ ಫ್ಲೋರ್ಗೆ ಹೋಗಿ 35 ಜನ ಸೇರಿಕೊಂಡು ಪ್ರತಿಯೊಬ್ಬರು, ಅದರಲ್ಲಿ ನಾನು ಸಹ ಇದ್ದೆ, ನಾನು ಹೋಗಿ ಕೇಳಿದಾಗ ಇದು ಸುಳ್ಳಿನ ಸರಮಲೆ. ಅಂದರೆ ವ್ಯವಸ್ಥಿತವಾಗಿ ಹಣದಂತ ಅದು ಒಂದು ಸುಳ್ಳಿನ ಸರಮಳೆ ಆಗಿದೆ. ಬರೀ 3 ಜನ ನಾವು ನೋಡಿದಾಗ ಒಂದು 8ರಿಂದ 8 ಕೊಡ್ತಾ ಸರ್. ಅದಕ್ಕೆ ಇವಾಗ ಏನ್ ಗೊತ್ತಿದೆ, ಮಾರ್ನಿಂಗ್ ಅಲ್ಲಿರ್ತಾರೆ ಈವ್ನಿಂಗು ಪಾಪ ಬರ್ತಾರೆ. ಅವರು ರಿಲೇಷನ್ ಮನೆಗಳು ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆ ಕರೆಂಟ್ ಈಗ ಖಾತೆ ಒಂದು ನೀವು ಸ್ಟಾರ್ಟಿಂಗ್ ನೀವೇ ಆಗ್ತಾ ಇದ್ರಲ್ಲ. ಈಗ ರಾಮರೆಡ್ಡಿಗೆ ಹೇಳ್ತೀನಿ ಬರ್ತೀನಿ ಅಂತಾನೆ. ನೀರು ಬರಲ್ಲ ಬೋರಲ್ಲಿ, ಎಲ್ಲ ಕಡೆ ನಮ್ದು ಒಂದೆಲ್ಲ ಎಲ್ಲ ಕಡೆಯಿಂದ ಬೋರಲ್ಲಿ ನೀರು ಕಡಿಮೆ ಆಗುತ್ತೆ. ನಾನು ರಾಮರೆಡ್ಡಿಗೆ ಹೇಳ್ತೀನಿ ಟ್ಯಾಂಕರಲ್ಲಿ ಹಾಕು ಅಂತ.
ಆಯ್ತು, ಈಗ ಅವ್ನು ಹೇಳ್ತಾನೆ ರಾಬಿಟ್ ಬರಕ್ ಹೇಳಿದ್ದೀನಿ. ಆಮೇಲೆ ಅದೇನ್ ಪೈಪ್ ಏನ್ ಬ್ಲಾಕ್ ಏನಿದವ ಎಲ್ಲಿ ಹನ್ನೊಂದನೇ ಫ್ಲೋರ್ನಾಗ ಡ್ಯಾಮೇಜ್ ಆಗಿದೆ. ಬಿ ಬ್ಲಾಕ್ ಹೌದಾ? ಹನ್ನೊಂದನೇ ಫ್ಲೋರ್ ನಮ್ದೆ, ಅದಕ್ಕೆ ನೀರು ಬರ್ತಾ ಇಲ್ಲ. ಆಮೇಲೆ ಯಾವಾಗ ಗೊತ್ತಾಗುತ್ತೆ? ಜನರಲ್ ಮ್ಯಾನೇಜರೇ ಸ್ವತಃ ಈ ಸುಳ್ಳಿನ ಸರಮಾಲೆಗೆ ಮುದ್ರಣೆ ಒತ್ತಿದಾಗ ನಮ್ಮಂಥ ಬಡಪಾಯಿಗಳು, ನಮ್ಮಂಥ ಬೆನಿಫಿಷರೀಸ್ಗಳು ಅದನ್ನು ಒಪ್ಕೊಂಡು ಹೌದೇನೋ ನಾಳೆ ಬೆಳಗ್ಗೆಯಿಂದ ನೀರು ಕಳಿಸ್ತಾರೇನೋ ಅಂತ ಇನ್ನೊಬ್ರು ಪ್ರಾಧಿಕಾರಿಗಳಿಗೆ ಅಂತ ಅಂದರೆ ಇನ್ನೊಬ್ರು ಅಫಿಷಿಯಲ್ಗೆ ಹೇಳಿದ್ರು. ಅವರು ಓಹೋ ನಾಳೆಯಿಂದ ಬಂದ್ಬಿಡ್ತಾರೆ ಸ್ವಾಮಿ ನೀರು, ಟೆನ್ಷನ್ ತೊಗೊಂಬೇಡಿ ಹೋಗಿ ಅಂತ. ಇವರೆಲ್ಲ ಕಿವಿಗೆ ಹೂವು ಮುಡ್ಕೊಂಡು ಆರಾಮಾಗಿ ಬಂದ್ಬಿಟ್ರು. ಅದರಲ್ಲಿ ನಾನು ಹೂವು ಮುಡ್ಕೋಬೇಕಾಗಿತ್ತು, ಆದರೆ ನಾನು ಅದನ್ನು ನಂಬಲಿಲ್ಲ. ನಮ್ಗೆ ಗೊತ್ತಿತ್ತು 8ನೇ ತಾರೀಕಿಂದ ತಿರ್ಗಾ ನೀರು ಬರಲ್ಲ ಅಂತ. ನೋಡಿ ಇವತ್ತಿನ ತಾರೀಕು ನೋಡಿ, ನಿಮ್ಮ ಡೇಟಲ್ಲಿ ನೋಡಿ ಇವತ್ತಿನ ತಾರೀಕೇನು. ಈಗ ಗಂಟ ದೇವಗೆರೆಗೆ ನೀರು ಬಂದಿಲ್ಲ. ಬಿ ವಿಂಗು ನೀರಿಲ್ಲ, ಎ ವಿಂಗು ನೀರಿಲ್ಲ. ನೀರಿಲ್ಲದೆ ಇದ್ರೆ ಏನು ಪ್ರಯೋಜನ? ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಏನು? ಯಾರಾದರೂ ಒಬ್ರು ಹೇಳಿ. ನೀರಿನ ಸಮಸ್ಯೆ ಇತ್ತು, ಅದಕ್ಕೆ ಬಂದಿದ್ದೀವಿ. ಎಲ್ಲಿ RGRC? ಹಾಂ, ಲಾಸ್ಟಿಗೆ ನಿಮಗೆ ಕನ್ಕ್ಲೂಷನ್ ಏನು ಸಿಕ್ತು? ಟ್ಯಾಂಕರ್ ತಂದು ಓಡಿಸ್ತೀನಿ ನಾಳೆಯಿಂದ ಅಂತ ಹೇಳಿ. ನಾಳೆಯಿಂದ ಅಂದರೆ ಡೇಟ್ ಏನಮ್ಮ? ನಾಳೆ ಡೇಟ್ ಏನಮ್ಮ? ಹಾಂ, 8ನೇ ತಾರೀಕನಮ್ಮ. 8ನೇ ತಾರೀಕು, ಹಾಂ 7ನೇ ತಾರೀಕು ಎಷ್ಟನೇ ತಿಂಗಳಮ್ಮ? 4ನೇ ತಿಂಗಳು, ಎಷ್ಟನೇ ಇಸ್ವಿ ಅಮ್ಮ? 26ನೇ ಇಸ್ವಿ. ಹಾಂ, ಪೂರ್ತಿ ಸೇರಿಸಿ ಹೇಳ್ರಮ್ಮ. ಹೇಳಿ, ಪೂರ್ತಿ ಸೇರಿಸಿ ಹೇಳಿ. 4ನೇ ತಿಂಗಳು ಅಲ್ಲ, 8ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ. ಹಾಂ, ಏನಂತ ಹೇಳಿದ್ದಾರೆ ಟ್ಯಾಂಕರ್ ತಂದು ಓಡಿಸ್ತೀವಿ ಅಂತ ಹೇಳಿದ್ದಾರೆ. ಆಯಿತಾ, ಅದಿರಲಿ. ಒಟ್ಟಲ್ಲಿ ನಿಮಗೆ ಆಶ್ವಾಸನೆ ಕೊಟ್ಟಿರೋಂಥದ್ದೇನೋ ಪೂರ್ತಿ ಹೇಳ್ಬಿಡ್ತೀನಿ. ನಾಳೆಯಿಂದ ನಿಮಗೆ 8ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿಯಿಂದ ನಾಳೆಯಿಂದ ನಿಮಗೆ ಟ್ಯಾಂಕಲ್ಲಿ ನೀರು ಹಾಕ್ಸ್ತಾರೆ ಅಂತ ಹೇಳಿದ್ದಾರೆ. ಹೌದಾ? ಸರಿನಾ? ನೀವು ಯಾವ ಕಡೆ ಇರೋವಂಥದ್ದು ಪ್ರಾಜೆಕ್ಟ್ ನಿಮ್ಮದು? ಕೆಳಗೆರೆ RGRHCL. ಸರಿನಾ? ನಿಮಗೆ ಕನ್ಕ್ಲೂಷನ್ ಸಿಗ್ತಾ ಕೊನೆಗೂ? ಹಾಂ, ನಾಳೆ ಗಂಟೆ ಕಾರಣ, ಅದಾದಮೇಲೆ ಯೋಚನೆ ಮಾಡೋಣ. ಆದರೆ ಇವಾಗ ಆಗಿರೋಂಥ ಸಂಗತಿ ಏನಂತ ಅಂದರೆ 2 ದಿನ ಆಯಿತು, 3 ದಿನ ಆಯಿತು, ನಲ್ಲಿನಲ್ಲಿ ಒಂದು ತೊಟ್ಟು ನೀರಿಲ್ಲ. ಅಧಿಕಾರಿಗಳು ಆ ನಗುಮುಖದಲ್ಲಿ ಹೇಳಿರೋಂಥ ಒಂದು ಸಂತಾವನೆ, ಅವರು ಕೊಟ್ಟಿರೋಂಥ ಭರವಸೆ, ಅದು ಅವರು ನಮಗೆ ಮೋಸ ಮಾಡುವಂಥ, ಯೋಚನೆ ಮಾಡುವಂಥ ರೀತಿಯಲ್ಲಿ ಯೂಸ್ ಮಾಡಿರುವಂಥ ಒಂದು ಆಯುಧಗಳು. ಆ ಆಯುಧಗಳಿಗೆ ಇವರೆಲ್ಲ ಪುಣ್ಯಾತ್ಮರು, ಅದರಲ್ಲಿ ನಾನು ಒಬ್ಬ ಸೇರಿಕೊಂಡು ನಂಬ್ಕೊಂಬಿಟ್ಟು. ಆದರೆ ಇನ್ನೂ ನೀರು ಬಂದಿಲ್ಲ. ಇದೇ ಥರ ನಿಮಗೆ ವಿಚಾರಗಳನ್ನ ತಿಳಿಬೇಕು ಅಂತ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ನಿಖರವಾಗಿ, ಪ್ರಖರವಾಗಿ ವಿಚಾರಗಳನ್ನ ಹೇಳ್ತೀನಿ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ, ಸದಾ ನಿಮ್ಮೊಂದಿಗೆ. ನಾನು ನಿಮ್ಮ ರಾಹುಲ್. ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.